ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಆರ್ಟ್ ವರ್ಡ್. ಈ ರೀತಿ ನಾನು ಫಸ್ಟ್ ಟೈಮ್ ಈ ರೀತಿ ಒಂದು ಡ್ರಾಯಿಂಗನ್ನು ಮಾಡಿರೋದು. ಆರೆಂಜ್ ಕಲರ್ ಮೊದಲು ಲಿಕ್ವಿಡ್ ಹಾಕ್ಕೊಂಡು ಮಾಡಿರೋದು. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹೇಗೆ ಬಂದಿದೆ ಅಂತೇಳಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಇದು 50% ಎರೇಸ್ ಮಾಡಲಿಕ್ಕೆ ನಾನು ನೀಡಬಲ್ ಎರೇಸರನ್ನು ಯೂಸ್ ಮಾಡಿ ಈ ರೀತಿ ರೋಲ್ ಮಾಡಿದ್ರೆ ಅದು ನೀಟಾಗಿ ಎರೇಸ್ ಆಗುತ್ತೆ. ಲೈನ್ಸನ್ನು ಎರೇಸ್ ಮಾಡಲಿಕ್ಕೆ ನೀವು ನಾರ್ಮಲ್ ಎರೇಸರನ್ನು ಯೂಸ್ ಮಾಡ್ಬೋದು. ಒಂದು ಬೌಲ್ ತೊಗೊಂಡು ಅದಕ್ಕೆ ವಾಟರ್ ಕಲರನ್ನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ವಾಟರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದ್ರ ಮೇಲೆ ಈ ರೀತಿ ಹಾಕ್ತಾಯಿದ್ದೀನಿ. ಅದನ್ನು ಕೈಯಿಂದ ಈ ರೀತಿ ತಟ್ಟಿದ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಈ ವಾಟರ್ ಕಲರ್ ಫುಲ್ ಡ್ರೈ ಆಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಇದಕ್ಕೆ ಒಂದು ಔಟ್ಲೈನನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ನನ್ನ ಹತ್ರ ಇರೋ ಚಾರ್ಕೋಲ್ ಪೆನ್ಸಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಬ್ಲ್ಯಾಕ್ ಕಲರ್ ಪೆನ್ ಇದ್ರೂ ಅದರಿಂದ ಈ ರೀತಿ ಔಟ್ಲೈನನ್ನು ಹಾಕ್ಬೋದು. ರೆಫ್ರೆನ್ಸ್ ಇಮೇಜನ್ನು ನೋಡಿದೆ ನಾನು, ಅದರಲ್ಲಿ ಫುಲ್ ಆರೆಂಜೇ ಜಾಸ್ತಿ ಇದೆ. ಹಾಗಾಗಿ ನಾನು ಈ ಒಂದು ಮೆಥಡನ್ನು ಯೂಸ್ ಮಾಡಿದ್ದೀನಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಡಾಮ್ಸ್ ಕಲರ್ ಪೆನ್ಸಿಲನ್ನು ತೊಗೊಂಡ್ಬಿಟ್ಟು ಇದಕ್ಕೆ ಕಲರ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಬೇರೆ ಬ್ರ್ಯಾಂಡ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ನನ್ನ ಹತ್ರ ಡಾಮ್ಸ್ ಇದೆ, ಸೊ ನಾನು ಇದರಿಂದ ಕಲರಿಂಗ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾವು ವಾಟರ್ ಕಲರನ್ನು ಹಾಕಿ ಸ್ಪ್ರೆಡ್ ಮಾಡಿರೋದ್ರಿಂದ ಪೆನ್ಸಿಲನ್ನು ಅಷ್ಟೊಂದು ಡೀಪಾಗಿ ಯೂಸ್ ಮಾಡೋದು ಬೇಡ. ಸ್ವಲ್ಪ ಮೇಲ್ಮೇಲೆ ಹಾಗೆ ನೋಡ್ಕೊಂಬಿಟ್ಟು ಲೈಟ್ ಇರೋ ಜಾಗದಲ್ಲಿ ಬಿಟ್ಟು ಡಾರ್ಕ್ ಇರೋ ಜಾಗದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೆಲ್ಲಿ ಶ್ಯಾಡೋ ಇದೆಯೋ ಅಲ್ಲಿ ನಾನು ಬ್ಲ್ಯಾಕ್ ಮತ್ತು ಬ್ರೌನನ್ನು ಯೂಸ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಈ ರೀತಿ ಒಂದು ಡ್ರಾಯಿಂಗನ್ನು ಮಾಡಿದ್ದೀರಾ ಅಂತೇಳ್ಬಿಟ್ಟು ನನಗೂ ಕೂಡ ಒಂದು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನಾನು ಮಾಡಿರೋ ಈ ಡ್ರಾಯಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕೂಡ ನನಗೆ ಕಮೆಂಟ್ ಮಾಡಿ. ಫುಲ್ ವಾಚ್ ಮಾಡಿ. ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗಿಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ.
ಎಷ್ಟು ಕ್ಯೂಟಾಗಿ ಬರ್ತಾ ಇದೆ ಅಲ್ವಾ ಈ ನಮ್ಮ ಬಾಲರಾಮ. ಥ್ಯಾಂಕ್ ಯು ಫಾರ್ ವಾಚಿಂಗ್.